ಗುರಿ ತೊಟ್ಟ ಛಲವನ್ನ ಬಿಟ್ಕೊಡದ ಈ ಉದಯ್ಗೆ ಸೋಲಿನ ಭೀತಿ ಎದುರಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಕಾಣ್ತಾ ಇದೆ. ನನ್ನ ಪಂಜರದ ಗಿಳಿಯಾಗಬೇಕಾದ ಲಕ್ಷ್ಮಿ ಮಾನವಂತರ ಮನೆಯಲ್ಲಿ ಮಹಾರಾಣಿಯಾಗಿ ಮೆರೀತಾ ಇದ್ದಾಳೆ. ಲಕ್ಷ್ಮಿ, ಏ ಲಕ್ಷ್ಮಿ, ನಿನ್ನ ಗಂಡನ್ನ ಬೇಟೆ ಆಡಿ ಆ ಬೇಟೆನ ನಿನ್ನ ಮೇಲೆ ಚೂ ಬಿಟ್ಟು ನಿನಗೆ ಚಿತ್ರ ಹಿಂಸೆ ಕೊಟ್ಟು ನರಳಿ ನರಳಿ ಸಾಯುವಾಗ ಮಾಡಲಿಲ್ಲ ಅಂದ್ರ ನಾನು ಜಗತ್ ಕಿಲಾಡಿ ಉದಯನೇ ಅಲ್ಲ. ರಾಮಣ್ಣ, ಏ ರಾಮಣ್ಣ, ನಾನು ಅಂತ ತಲೆ ಎತ್ತಿ ಮೆರೀತಾ ಇದ್ದೀಯಲ್ಲ, ನಿನ್ಗೊಂದು ಗತಿ ಕಾಣಿಸಿ ನಿನ್ನ ಕುಟುಂಬದಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸ್ತಿಲ್ಲ ಅಂದ್ರೆ ನಾನು ಉದಯನೇ ಅಲ್ಲ. ಹಲೋ ಭಾರತಿ, ಚೆನ್ನಾಗಿದ್ದೀರಾ? ದೇವಸ್ಥಾನಕ್ಕೆ ಹೊರಟಾಗ ಕಾಣುತ್ತೆ. ಹೌದು, ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಭಾರತಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಬಹುದಿನಗಳಿಂದ ಕಾಯ್ತಾ ಇದ್ದೆ. ಆದ್ರೆ ಇವತ್ತು ಒಂಟಿಯಾಗಿ ಸಿಕ್ಕಿದ್ದೀರ ನೋಡು. ಹೌದಾ? ಅದೇನು ವಿಷಯ ಅಂತ ಬೇಗ ಹೇಳು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಭಾರತಿ, ನನ್ನ ಬಿಗ್ನೆಸ್ ವಿಚಾರದಲ್ಲಿ ಆ ನಿನ್ನ ಗಂಡ ರಾಮಣ್ಣ ಪದೇ ಪದೇ ನನಗೆ ತೊಂದರೆ ಕೊಡ್ತಾನೆ ಬಂದಿದ್ದಾನೆ. ನನ್ನ ದಾರಿನ ಬಿಟ್ಟು ಬೇರೆ ದಾರಿನ ಹುಡುಕೊಳ್ಳೋದಕ್ಕೆ ಕೇಳಿ, ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಬಹಳ ಕೆಟ್ಟ ಮನುಷ್ಯನಾಗ್ಬೇಕಾಗತ್ತೆ. ಉದಯ್, ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆ ಅರ್ಹತೆ ನಿನಗೆ ಯಾವುದೂ ಇಲ್ಲ. ನೋಡು, ಕೆಟ್ಟ ಮಾರ್ಗದಲ್ಲಿ ನಡೆಯನ್ನ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡಿ. ಆವಾಗ ನಿನಗೂ ಶ್ರೇಯ ಸಿಗುತ್ತೆ, ನನಗೂ ಸಿಗುತ್ತೆ. ಸುಮ್ಮನೆ ಮೈ ಪರ್ಚ್ಕೊಂಡು ಗಾಯ ಮಾಡ್ಕೋಬೇಡ. ಭಾರತಿ, ನಿನ್ನ ಗಂಡನಿಗೆ ಬುದ್ಧಿ ಮಾತು ಹೇಳು ಅಂದ್ರೆ ನನಗ ವೇದ ಅಂತ ಹೇಳ್ತಾ ಇದ್ಯಾ? ಈ ಉದಯ್ ಕಾಲಿಟ್ಟ ಅಂದ್ರೆ ಭಸ್ಮ ಭಸ್ಮ ಆಗ್ಬಿಡ್ತೀರಾ. ನಿಮ್ಗೆಲ್ಲ ಕಾಲನೇ ಉತ್ತರ ಹೇಳುತ್ತೆ. ಆ ನಿನ್ನ ಗಂಡನಿಗೊಂದು ಗತಿ ಕಾಣಿಸಿ ನಿಮ್ಮ ಸಂಸಾರದಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸ್ತಿಲ್ಲ ಅಂದ್ರೆ ಮಾನವಂತರ ಮನೆಗೆ ಬೆಂಕಿಯ ಜೊತೆಗೆ ನಾನು ನೀನು ಮುಂದಾದ್ರೆ ಅದ್ರಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತೀಯ. ಏನಂದ್ರೆ ನನ್ನ ಗಂಡನ ನನ್ನ ಗಂಡನ ಕೆಣಕ್ ನೋಡು, ಅವಾಗ ಗೊತ್ತಾಗುತ್ತೆ ಅವನು ಏನು ಅಂತ. ಅದ್ರಲ್ಲಿ ವಿನಾಶ ಆಗ್ಬಿಡ್ತೀಯ. ಹುಷಾರ್, ಮಾತಲ್ಲಿ ಹಿತಿ ಇರ್ಲಿ. ಎಲ್ಲ ಸೊಕ್ಕಿನ ಎಣ್ಣೆ ಈ ಉದಯ್ಗೆ ವಾರ್ನಿಂಗ್ ಕೊಟ್ಟೋಗ್ತಿದ್ಯಾ? ಭಾರತಿ, ಬೆಂಕಿ ಯಾರೆಂಬುದನ್ನ ತೋರಿಸ್ತಿಲ್ಲ ಅಂದ್ರೆ ನಾನು ಜಗಮೆಚ್ಚಿದ ಮಗನೇ ಅಲ್ಲ. ಆಕಾಶದಲ್ಲಿ ಗುಡುಗು ಸಿಡಿಲು ಮಿಂಚು ಬಂದ್ರೆ ಮಾತ್ರ ಮಳೆ ಬರುತ್ತೆ. ಆದ್ರೆ ಈ ಉದಯ್ ನಿಮ್ ರಾಶಿ ಕಾಲಿಟ್ಟ ಅಂದ್ರೆ ಬೆಂಕಿ ಮಳೆ ತಾನಾಗಿಯೇ ಸುರಿಯುತ್ತೆ. ರಾಮಣ್ಣ, ಏ ರಾಮಣ್ಣ, ನ್ಯಾಯ ನೀತಿ ಧರ್ಮ ಅಂತ ನಡೆಯುತ್ತಿರುವ ನಿನ್ನ ಆದರ್ಶಗಳನ್ನೆಲ್ಲ ಮಣ್ಣಪಾಲು ಮಾಡಿ ನಿನ್ನ ಸತಿಯನ್ನ ಮುಂಡಿಯಾಗಿ ಮಾಡಲಿಲ್ಲ ಅಂದ್ರೆ ನಾನು ಉದಯನೇ ಅಲ್ಲ ಕಣೋ, ನಾನು ಉದಯನೇ ಅಲ್ಲ. ಭಾರತಿ, ಈ ನಿನ್ನ ತುಂಬು ಯೌವನವನ್ನ ನೋಡ್ತಾ ಇದ್ರೆ ಒಂದು ರಾತ್ರಿ ಆದ್ರೂ ನಿನ್ನ ಜೊತೆ ರತಿ ಕ್ರೀಡೆ ಆಡ್ಬೇಕು ಅಂತ ನನ್ನ ಮನಸ್ಸು ಎದ್ದು ಕುಣಿತಾ ಇದೆ. ತ್ರಿಲೋಕ ಸುಂದರಿಯನ್ನೇ ಬೆರಗುಗೊಳಿಸುವಂತ ಆ ನಿನ್ನ ಸೌಂದರ್ಯ, ಆಕಾಶದ ತಾರೆಗಳಂತೆ ಮಿನುಗುತ್ತಿರುವ ನಿನ್ನ ಮೈಕಾಂತಿ, ನನ್ನಂತ ರಸಿಕರಿಗೆ ರಸಿಕತೆಯನ್ನ ಹೆಚ್ಚಿಸುವಂತ ನಿನ್ನ ಮೈಮಾಟ,
ಆ ನಿನ್ನ ರೂಪರಾಶಿ ಗೂಡ್ಗೆ ಈ ಉದಯ್ ಎಂಬ ಬಿರುಗಾಳಿ ಪ್ರವೇಶ. ಲಕ್ಷ್ಮಿ, ಈ ಉದಯ್ ಮೇಲೆ ಕೈ ಮಾಡಿ ನನ್ನ ಸಹನೆಯನ್ನ ಕೆಣಕಿದ್ದಕ್ಕೆ ಎಂದು ನಿನ್ನ ಜೇನು ತುಂಬಿದ ಜೇನು ಗೂಡಿಗೆ ಬೆಂಕಿ ಹಚ್ಚಲು ವೇದಿಕೆ ಸಿದ್ಧವಾಗ್ತಾ ಇದೆ. ನಿನ್ನ ಮತ್ತು ಆನಂದನ ವಿಚಾರದಲ್ಲಿ ಕಳ್ಳ ಸಂಬಂಧವನ್ನ ಸೃಷ್ಟಿಸಿ ಆ ನಿನ್ನ ಗಂಡ ಸೂರ್ಯನಿಗೆ ಅನುಮಾನವೆಂಬ ವಿಷ ಬೀಜವನ್ನ ಬಿತ್ತಿ ನಿನ್ನ ಸಂಸಾರವನ್ನ ನರಕ ಕೋಪಕ್ಕೆ ತಳ್ಳಿ ನಿನಗೆ ಸೀಮೆಣ್ಣೆ ಹಾಕಿ ಸುಡಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಉದಯಿಸುವ ಉದಯನೇ ಅಲ್ಲ ಕಣೆ. ಹಾಯ್ ಉದಯ್, ಬಾ ಗೆಳೆಯ ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಕಣ. ಯಾವ್ದಾದ್ರು ಒಂದು ಒಳ್ಳೆ ಡಾಬಾದಲ್ಲಿ ಎಣ್ಣೆ ಹೊಡಿತಾ ಊಟ ಮಾಡ್ಕೊಂಡು ಮಾತಾಡೋಣ. ಏನು ಗೆಳೆಯ, ನನ್ನನ್ನು ಅರ್ಜೆಂಟಾಗಿ ಬರಕ್ಕೆ ಹೇಳ್ದಿಲ್ಲ, ಏನ್ ಸಮಾಚಾರ? ಹೇಳ್ತೀನಿ ಬಾಗ್ರು, ಮೊದ್ಲು ಒಂದು ಡಾಬಾದಲ್ಲಿ ಒಂದು 90 ಎಣ್ಣೆ ಹೊಡಿಯೋಣ. ಸಾರಿ ಉದಯ್, ನಾನೀಗ ಕುಡಿಯೋ ಅಭ್ಯಾಸವನ್ನು ಇಟ್ಕೊಂಡಿಲ್ಲ. ಮನೆಯಲ್ಲಿ ನನ್ನ ಮುದ್ದಿನ ಮಡದಿ ಲಕ್ಷ್ಮಿ ಕಾಯ್ತಾ ಇರ್ತಾಳೆ. ಯಾಕೆ ಸೂರ್ಯ, ಮನೇಲಿ ನಿಮ್ಮ ಮಾವ ಆನಂದ್ ಇಲ್ವಾ? ಮನೇಲಿ ನಮ್ಮ ಮಾವ ಆನಂದ್ ಇದಾರೆ. ಯಾಕೆ ಅಂದ್ರೆ ಚೆಲ್ಲಾಟ ಆಡೋದಿಕ್ಕೆ. ಆ ಲಕ್ಷ್ಮಿ ಪ್ರಿಯತಮ ಆನಂದ್ ಇರುವಾಗ ನಿನಗೋಸ್ಕರ ಯಾಕೋ ಕಾಯ್ತಾಳೆ? ಏ ಉದಯ್, ನಾಲ್ಗನ ಬಿಗಿಡ್ಕೊಂಡ್ ಮಾತಾಡೋ. ನನ್ನ ಹೆಂಡತಿ ಲಕ್ಷ್ಮಿ ಚಿನ್ನ, ಅವಳ ಬಗ್ಗೆ ಕೆಟ್ಟಾಗ ಮಾತಾಡಿದ್ರ ನಿನ್ನ ಸ್ನೇಹಿತ ಅಂತಾನು ಲೆಕ್ಕಿಸ್ತಾ ಅಡ್ಡಾಡ ಹೇಳ್ಬಿಡ್ತೀನಿ. ಹುಷಾರ್. ಗೋಲ್ ಗೆಳೆಯ ಗೋಲ್. ನೋಡು ಗೆಳೆಯ, ನೀನೊಬ್ಬ ಮುಗ್ಧ ಜೀವಿ ಕಣ, ನಿನ್ಗೇನು ಗೊತ್ತಾಗೋದಿಲ್ಲ. ಮುಂದಿನ ದಿನದಲ್ಲಿ ನೀನು ಅಪಮಾನದ ಮುಜುಗರಕ್ಕೊಳಗಾಗಬಾರ್ದು ಅಂತಾನೆ ಈಗ ಈ ವಿಚಾರನ ನಿನಗೆ ತಿಳಿಸ್ತಾ ಇರೋದು. ನೋಡು ಸೂರ್ಯ, ಆ ಲಕ್ಷ್ಮಿ ಬಗ್ಗೆ ವಿಚಾರಿಸ್ತೆ ದುಡುಕಿ ಮದುವೆಯಾಗಿ ತುಂಬಾ ತಪ್ಪು ಮಾಡ್ಬಿಟ್ಟೆ ಕಣ. ಆ ನಿಮ್ಮ ಮಾವ ಆನಂದ್ ಮತ್ತು ಲಕ್ಷ್ಮಿ ಜೊತೆಲಿ ತಿರುಗಾಡೋದನ್ನ ಇಡೀ ಊರ್ಗೂರೇ ಆಗಂತ ಹೀಗಂತೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಕೊತಾ ಇದಾರೆ ಕಣ. ಸಾಕು ಸಾಕು ಸಾಕು. ಏ ಉದಯ್, ಈಗಾಗ್ಲೇ ನನ್ನ ತಲೆ ಸಿಡಿದು ಚೂರಾಗ್ತಾ ಐತೆ. ನೀ ಹೇಳ್ತಿರೋ ಮಾತು ಸತ್ಯನಾ? ನಮ್ಮ ಮಾವ ಆನಂದ್ ಮತ್ತೆ ಲಕ್ಷ್ಮಿ ನಡುವೆ ಅನೈತಿಕ ಸಂಬಂಧ ಇದೆಯಾ? ನೆವರ್. ನೋಡು ಸೂರ್ಯ, ಸಾಧ್ಯವಿಲ್ಲ, ಇದನ್ನ ನಂಬೋದು ಇಲ್ಲ. ನೋಡು ಸೂರ್ಯ, ಈ ವಿಚಾರದಲ್ಲಿ ನಾನು ಹೆಚ್ಚಾಗಿ ಮುಗ್ ತೋರಿಸಿ ಮಾತಾಡೋದಿಲ್ಲ ಕಣ. ಏನೋ ಫ್ರೆಂಡ್ಲಿ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನಂಬುದ್ರೆ ನಂಬು, ಬಿಟ್ರೆ ಬಿಡು. ನಂಬನಿಲ್ಲ ಅಂದ್ರೆ ನನಗೇನು ನಷ್ಟ ಇಲ್ಲ ಕಣ. ಲಕ್ಷ್ಮಿ, ಅಯ್ಯೋ ಅಯ್ಯೋ, ಈಗ ನಾನೇನ್ ಮಾಡ್ಲಿ? ನನ್ನ ಹೆಂಡತಿ ಲಕ್ಷ್ಮಿನ ಸೀತಾ ಸಾವಿತ್ರಿ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅವಳು ಉಪ್ಪರಿಕೆಯಿಂದ ಕೊಚ್ಚಗೆ ಬಿದ್ದಿದ್ದಾಳೆ. ಇಲ್ಲ ಇಲ್ಲ, ಈಗಲೂ ನನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ. ಅವಳು ಯಾವುದೋ ತಪ್ಪು ಮಾಡಿಲ್ಲ, ಇದೆಲ್ಲ ಸುಳ್ಳು. ಹಾ, ಬೆಂಕಿ ಇಲ್ದೆ ಹೊಗೆಯಾಡುತ್ತಾ ಅವಳು ಕೊಚ್ಚೆ, ಮೋಸಗಾತಿ, ನನ್ನ ಬಾಳನ್ನೇ ಹಾಳು ಮಾಡಿದ ಚಾಂಡಾಳಿ. ಅವಳು ಸುಮ್ಮನೆ ಬಿಡ್ಬಾರ್ದು. ಲೇ ಮಾವ ಆನಂದ್, ಬಿಟ್ಟಿ ಕುಳಗ್ ಸೇರ್ಕೊಂಡಿರೋ ನೀನು ಲಕ್ಷ್ಮಿ ಜೊತೆಲ್ಲ ಸರ್ಸದ ಆಟ ಆಡ್ತೀಯಾ? ಹೇಗಾದ್ರೂ ನಿನ್ನ ನಮ್ಮ ಮನೆಯಿಂದ ಹೊರ ಹಾಕಿ ಬೀದಿಲಿ ಭಿಕ್ಷೆ ಹಚ್ಚಿ ನರಳಿ ಸಹಯೋಗ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಸೂರ್ಯನೇ ಅಲ್ಲ. ಹೇಗ್ ಮನೆಯಿಂದ ಹೊರಗೆ ಹಾಕೋದು? ಸಂಬಂಧ ಇದೆ ಅಂದ್ರೆ ಸಾಕ್ಷಿ ಬೇಕು. ಸಾಕ್ಷಿನ ಎಲ್ಲಿಂದ ತರ್ಲಿ? ಅದು ಅಲ್ದೆ ಸಾಕ್ಷಿ ಸಂಬಂಧದ ಬಗ್ಗೆ ಮಾತಾಡಿದ್ರೆ ನನ್ಗೆ ಅವಮಾನ. ಅವನ್ ಹೇಗಾದ್ರೂ ನಮ್ಮ ಫ್ಯಾಕ್ಟ್ರಿ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಅವನ ರೂಮ್ನಲ್ಲಿ ನಾನೇ ದುಡ್ಡಿಟ್ಟು ಸುಳ್ಳು ಸಾಕ್ಷಿ ಸೃಷ್ಟಿಸಿ ಅವನನ್ನ ಈ ಮನೆಯಿಂದಲೇ ಹೊರ ಹಾಕ್ತೀನಿ. ಇದೇ ನನ್ನ ತೀರ್ಪು.